ದೊಡ್ಡ ಮತ್ತು ಸಣ್ಣ ಎರಡೂ ಇದೆ. ಒಳ್ಳೆ ಇದ್ದಂಗೆ ಏನೋ ಗಿಡ ಇದ್ದಂಗೆ ನೋಡೋಕೆ ಒಳ್ಳೆ ಕಾಡು ಗಿಡ ಇದ್ದಂಗೆ ನೋಡೋಕೆ. ಕಾಡು ಗಿಡ ಮತ್ತು ಇದು ಕಾಡೇರಿ ಇದು. ಹಾಂ, ಇದು ದಾಲ್ಚಿನ್ನಿ ಎಲೆ 1,000 ರೂಪಾಯಿ ಕೆಜಿ ಆಗಿ ಹೋಗುತ್ತೆ. ಈ ತೊಟ್ಟನ್ನು ಇಲ್ಲಿ ತನಕ ತಿನ್ನಿ, ನಿಮ್ಮ ನಾಲ್ಗೆಗೆ ಇದು ಸಿಹಿ ಖಾರ ಎಲ್ಲ ಹೇಳ್ತದೆ ಟೇಸ್ಟಲ್ಲಿ. ಹೌದಾ? ಇದು ತೊಟ್ಟ ತಿನ್ನಿ, ತಿನ್ನಿ ಹೇಳ್ತದೆ ಸರ್. ನಾನು ಹೇಗಿದ್ದೇನೆ ಅಂತ ಅದು ನಾಲ್ಗೆಗೆ ತೋರಿಸ್ಬಿಡ್ತದೆ. ಚಿಕ್ಕದ್ಗೋಳಿ ಇದನ್ನು ನೀವು ಬೆಳೆಯಿರಿ, ಆಗ ನಿಮ್ಗೆ ಇದರಲ್ಲಿ ಆದಾಯ ಚೆನ್ನಾಗಿ ಸಿಗುತ್ತೆ. ಇದು ಎಲೆ 1,000 ರೂಪಾಯಿ ಕೆಜಿ. ಈ ಎಲೆಯಲ್ಲೇ ನೀವು ಹೈಯೆಸ್ಟ್ ಒಂದು 500 ಗಿಡದ ಮೇಲೆ ಹಾಕಿದರೆ ಇದರ ಎಲೆಯಲ್ಲಿ ಎಣ್ಣೆ ತೆಗಿಬೋದು. ಇದು ನೋವು ನಿರ್ವಹಣೆಗೆ ಹೋಗ್ತದೆ, ನೋವಾಗಿರೋರ್ಗೆ ಹಚ್ಕೊಳ್ಳಿಕ್ಕೆ ಈ ತೈಲ. ಆ ಎಣ್ಣೆ ತುಂಬ ರೇಟಿಗೆ ಹೋಗುತ್ತೆ. ಇದನ್ನ ಕಿತ್ತಾದ್ಮೇಲೆ ತಿರ್ಗಿ ಹೆಂಗೆ ಬೆಳ್ಕೊತದೆ? ಆಮೇಲೆ ಇದನ್ನು ಕಿತ್ತ ಮೇಲೆ 1 ಅಡಿ ಆಳಕ್ಕೆ ಬಿಡ್ಬೇಕು ಇದನ್ನು ದಂಟು. ಯಾವುದು ಹಳೆ ಮರನ ಭೂಮಿಯಿಂದ 1 ಅಡಿ ಆಳಕ್ಕೆ ಹೀಗೆ ಬಿಟ್ರೆ ಮೇಲಕ್ಕೆ ನೆಲದಿಂದ 1 ಅಡಿ ಆಳ ಬಿಟ್ಟು ಇದನ್ನ ಕಟ್ ಮಾಡ್ಬೇಕು. ಮೇಲಕ್ಕೆ ಅಂತ ಹೇಳಿ. ಮೇಲಕ್ಕೆ ಮೇಲಕ್ಕೆ ಆಳ ಅಂದ್ರೆ ಕೆಳಗೆ. ಸರಿ ಆಯ್ತು. ಈ ತರ 1 ಅಡಿ ಹೈಟ್ ಬಿಟ್ಟು ನೀವು ಕಟ್ ಮಾಡಿದ್ರೆ ಇದ್ರ ತುಂಬಾ ಗೆಲ್ ಬರ್ತದೆ. 4 ಬಿಟ್ಕೊಂಡ್ರೆ ಸಾಕು. ಪುನಃ 3 ವರ್ಷ ಆಗೋದ್ರೊಳಗೆ ಪುನಃ ಅದೇ ಸೈಜಿಗೆ ಇದಾಗ್ಬಿಟ್ಟಿರುತ್ತೆ. ಹಾಗೆ ಈ ನಿರಂತರ ಇದೇನು ಸಾವಿಲ್ಲ ಇದಕ್ಕೆ. ಆಗ ನಿಮ್ಗೆ ಆದಾಯ ಪ್ಲಸ್ ಇದಕ್ಕೇನು ನಿರ್ವಹಣೆ ಮಾಡುವಂಥದ್ದು ಏನಿಲ್ಲ. 2ನೇ ಕಟಾವಿಗೆಲ್ಲ ಸುಮ್ಮನೆ ಅದಕ್ಕೆ ನೀರು ಕೊಡ್ತೀರಾ, ಇದು ಬೆಳ್ಕೊಳ್ತದೆ. ಬೆಳ್ಕೊಂಡದನ್ನು ನೀವು ಅನುಭವಿಸೋದಷ್ಟೇ. ಒಂದ್ಸಾರಿ ಹಚ್ಚಬೇಕು. ಪೈಪಲ್ಲ ಇದನ್ನೆಲ್ಲ ಮ್ಯಾಕಡೆನ ಹಾಕೊಂಡ್ರ ಅಲ್ಲ, ನಮ್ಮ ಅನುಕೂಲಕ್ಕೆ ನಾವು ಹೀಗೆ ಹಾಕೊಂಡಿದ್ವಿ. ನಿಮ್ಗೆ ಸಿಸ್ಟಮ್ ಏನಾರ ಅಡಿಯಲ್ಲಿ ಹಾಕೊಳ್ಬೇಕಂದ್ರೆ ಹಾಕೊಳ್ಬೋದು. ಲೈಫ್ ಲಾಂಗ್ ಇರುತ್ತೆ ಅಡಿಯಲ್ಲಿ ಹಾಕೊಂಡ್ರೆ. ಇದು ಮೇಲೆ ಹಾಕಿದ್ರೆ ಏನಾಗ್ತದೆ, ಸ್ವಲ್ಪ ಡ್ಯಾಮೇಜ್ ಬರ್ತದೆ. ಡ್ಯಾಮೇಜ್ ಹೇಳಿದ್ರೆ ನಾವು ವೀಡ್ ಕಟ್ರ್ ಹೊಡಿತೇವಲ್ವಾ, ಆಗ ಅದು ಹೋಗೋ ಮಿಷನ್ ಎಲ್ಲ ತಾಕಿ ಹಾಕಿ ಮೋಸ ಆಗ್ತದೆ. ಇದಕ್ಕೆ ಹೆಂಗೆ ಉಳ್ತೀರಾ? ಉಳುಮೆ ಮಾಡಬಾರ್ದು. ಜೀರೋ ಕಲ್ಟಿವೇಶನ್. ಜೀರೋನಾ? ನೋ ಉಳುಮೆ ಅಲ್ಲ ಸರ್, ತೋಟಗಾರಿಕೆ ಅಂದ್ರೇನೆ ಎಲ್ಲ 1ನೇ ಕ್ಲಾಸ್ 2ನೇ ಕ್ಲಾಸ್ ಇರುವಾಗ ಮಕ್ಳಿಗೆ ಹೇಳ್ಕೊಟ್ಟಿರ್ತಾರೆ. ಸಲಿಕೆ ಎಲ್ಲ ಕೊಟ್ಟು, ಈ ಗೋರಿ ಎಲ್ಲ ಕೊಟ್ಟು ಹೀಗೆ ಮಾಡಿದ್ರೆ ಇದು ತೋಟಗಾರಿಕೆ, ಇದು ಗದ್ದೆ ಹೊಲ ಅಂತೇಳಿ ಚಿತ್ರ ಬಿಡಿಸಿ ತೋರಿಸಿರ್ತಾರೆ. ಹೌದು. ಈ ಜಾಣ ದಡ್ರು ಎಲ್ಲರೂ ಏನು ಮಾಡಿದ್ದಾರೆ, ಈಗ ಎಲ್ಲದೂ ಉಳುಮೆ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಬುದ್ಧಿವಂತರು ಅಲ್ಲ, ಇತ್ಲ ದಡ್ರು ಅಲ್ಲ, ಎಲ್ಲ ಜಾಣ ದಡ್ರು ಆಗ್ಬಿಟ್ಟಿದ್ದಾರೆ. ಅದು ರಾಂಗ್. ಅದು ತೋಟಗಾರಿಕೆ ಅಂತ ಹೇಳಿದ್ರೆ ವ್ಯವಸಾಯ ಮಾಡದೆ ಜೀರೋ ಕಲ್ಟಿವೇಶನ್ ತಗೊಂಡು ಹೋಗ್ತಾರಲ್ಲ, ಅದು ತೋಟಗಾರಿಕೆ. ಈಗ ನನ್ನ ತೋಟದಲ್ಲಿ ನೀವು ಇಷ್ಟು ಒಂದು ಗಿಡನೂ ಸತ್ತಿಲ್ಲ. ಇದೇ ನನ್ನ ಪಕ್ಕದ ತೋಟಕ್ಕೆ ಈಗಲೇ ಕರ್ಕೊಂಡು ಹೋಗ್ತೇನೆ. ರೌಂಡ್ ಅಪ್ ಗ್ರಾಮಾಕ್ಷನ್ 10-26 ಗೊಬ್ಬರ ಎಷ್ಟು ಅಡಿಕೆ ಗಿಡ ಕಡಿದು ಅಲ್ಲಿ ಇಟ್ಟಿದ್ದಾನೆ ನೋಡಂತ್ರಿ. ಬರ್ರಿ, ಜೀರೋ ಕಲ್ಟಿವೇಶನ್ನಿಗೂ ನೀವು ಹಳ್ಳ ಹೆಂಗೆ ಕೊಡ್ತೀರ? ನೀವು ಹಳ್ಳ ಹೊಡೆದಿದ್ರಲ್ಲ? ಹಳ್ಳ ಇದು ಒಂದ್ಸರಿ ಹೊಡಿಲೇಬೇಕು. ಅಂದ್ರೆ ನಮ್ಗೆ ಹೇಗೆ ಉಸಿರಾಟದ ಅನುಕೂಲ ಹೇಗಿರುತ್ತೆ, ಇದಕ್ಕೋಸ್ಕರ ಹೊಡೆದ್ರ? ಅಡಿಕೆಗೋಸ್ಕರ? ಇಲ್ಲ ಇಲ್ಲ, ಭೂಮಿ ಅಡಿಕೆ ತೋಟಕ್ಕೆ ಈ ಸಿಸ್ಟಮ್ ಬೇಕೇ ಬೇಕ್ರಿ. ಕಾಡಿಗೆ ಅಂತಾರೆ, ಕಾಡಿಗೆ ಬೇಕೇ ಬೇಕು. ಅಲ್ಲ, ಆ ಕಡೆ ಮಾರ್ಕೋತಾರೆ. ಅಡಿಕೆ ತೋಟ ಬೇಗ ಮಾರ್ಕೋತಾರೆ ಹೇಳ್ದಂಗೆ. ಬೇರೆ ಕಡೆ ಮಾಡಿದ್ದೀರ ನೀವು? ಬೇರೆ ಕಡೆ ದಾಲ್ಚಿನ್ನಿ ಜಾಯಿಕಾಯಿ ಹಾಕೊಂಡಿದ್ದೇವೆ. ಜಾಯಿಕಾಯಿ. ಜಾಯಿಕಾಯಿ ಹಾಕೊಂಡಿದ್ವಿ. ಜಾಯಿಕಾಯಿ ಆಮೇಲೆ ನಮ್ಗೆ ಬಿಡಿ ಸರ್, ನಾವು ಏನೇನೋ ಭಾಳ ಮಾಡಿದೆ. ನಿಮ್ಮ ಮನೆಯಲ್ಲಿ ಇವತ್ತು ತಮ್ಮ ಹೆಸರು ಗೊತ್ತಾಗಲಿಲ್ಲ. ಚಂದ್ರಪ್ಪ. ಚಂದ್ರಪ್ಪ. ನಿಮ್ಮ ಮನೆಯಲ್ಲಿ? ಅದೇ ಊರಲ್ಲಿ, ಹಿರೇಗೌಡರಲ್ಲಿ. ಹೌದಾ? ಹಿರೇಗೌಡರಲ್ಲಿ. ಇವತ್ತು ಒಟ್ಟು 20 ಹಾಕ್ತಾ ಇದ್ದಾರೆ. 3 ಜನ ಅಣ್ಣ ತಮ್ಮ, 3 ಕಡೆಗೆ ಆಗಿದೆ. ಏನ ಕೆಲಸ? ಹಾಂ, ಸರಿ ಸರಿ. ಎಲ್ಲ ಒಟ್ಟಿಗೆ ಇದ್ದೀರಾ? ಒಂದು 28 ಜನ 20 ಹಾಕ್ಲಿಕ್ಕೆ ಬಂದಿದ್ದಾರೆ. ಅಲ್ಲಿ 20 ಹಾಕ್ತಾ ಇದ್ದಾರೆ ಇಲ್ಲಿಬ್ರು. 20ನಾ? ನಾನು ಅಲ್ಲೇ ಇರಬೇಕು. ಹಾಂ. ಮತ್ತೆ ನೀವು ಭಾಳ ದಿವಸದಿಂದ ಫೋನ್ ಮಾಡ್ಕೊಂಡಿದ್ರು, ಹೋಗಪ್ಪ ಅಂತ ಹೇಳಿ ನಮಗೆ. ನೀವು 3ನೇರ 4ನೇರ? ನಾನೇ ಮೊದಲನೇವ. ನೀವೇ ಮೊದಲನೇವ? ನಮ್ಮ ತೋಟದ ನಿರ್ವಹಣೆಗೂ ಇವರ ತೋಟದ ನಿರ್ವಹಣೆಗೆ ನೋಡ್ರಿ, ಎಲ್ಲ ಅಡಿಕೆ ಮರ ಎಷ್ಟು ಸಾಲು ಕಡ್ದಿಟ್ಟಿದ್ದಾರೆ. ಯಾಕೆ ಥರ? ಸರ್ಕಾರಿ ಗೊಬ್ಬರ, ರೌಂಡ್ ಅಪ್, ಗ್ರಾಮಾಕ್ಷನ್. ನಾವು ಜೀರೋ ಕಲ್ಟಿವೇಶನ್, ಸಾವಯವ. ಯಾವುದು ನಿಮಗೆ ಟೇಸ್ಟ್ ಅಂತ ನೀವು ಇಲ್ಲೇ ನೋಡಿ. ಇದು ಕತೆ ಆನ್ಸರ್. ಇದೆಲ್ಲ ಇವರು ಉಳುಮೆ ಮಾಡ್ತಾರೆ. ಉಳುಮೆನೂ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ. ರೌಂಡ್ ಅಪ್, ಗ್ರಾಮಾಕ್ಷನ್ 10-26 ಸರ್ಕಾರಿ ಗೊಬ್ಬರ. ಸರ್ಕಾರಿ ಇದೇ ಥರ. ಎಷ್ಟು ಗಿಡ ಡ್ಯಾಮೇಜ್, ಎಷ್ಟು ಗಿಡ ಕೊಯ್ದು, ಎಷ್ಟು ಗಿಡ ತೆಗ್ದು ನೋಡಿ ಹಾಗಾಗಿ. ಹಾಗಿದ್ರೆ ಅದು ಸಾಂಕ್ರಾಮಿಕ ರೋಗ ಆಗಿದ್ರೆ ನನ್ನ ತೋಟಕ್ಕೂ ಬರಬೇಕಿತ್ತು. ಅವರಷ್ಟೇ ಇಲ್ಲಿ ವಾಸ್ತು ಅಲ್ಲ, ಕಣ್ಣಿಗೆ ಕಾಣ್ತದಲ್ಲ. ಹೌದು, ಕಾಣಿಸೋದು ಅಷ್ಟೇ ಸರ್ ವ್ಯತ್ಯಾಸ. ದುಡಿಯೋ ಮನಸ್ಸು ಇರಬೇಕು. ಭೂಮಿನ ನಾವು ಹಾಳು ಮಾಡಬಾರ್ದು. ಹಾಗೆ ಮನುಷ್ಯರು ಅದನ್ನು ಸರ್ವನಾಶ ಮಾಡಿದರೆ ಎಂತ ಆಯಿತು?
ಅಲ್ವಾ ಸರ್? ಹೌದು ಕರೆಕ್ಟ್. ತಿಳಿದವರಾಗಿ ಸರ್ವನಾಶ ಮಾಡಬಾರ್ದು. ಹಾಗಂತ ದಡ್ರೇನಲ್ಲ. ಇದಕ್ಕೆ ನೀರು ಹೆಂಗೆ ಬಿಡಬೇಕು ನಿಮ್ಮ ಪ್ರಕಾರ? 8 ದಿವಸಕ್ಕೆ ಒಮ್ಮೆ ನೀರು ಕೊಡ್ತಾರೆ. ಹಸಿ ಆರದಾಗ ಒಂದು ಮೇಂಟೈನ್ ಮಾಡ್ಕೊಂಡ್ರೆ ಆರ್ದಂಗೆ 8 ದಿವಸಕ್ಕೊಮ್ಮೆ ನೀರು ಸಪ್ಲೈ ಮಾಡಿದರೆ ಸಾಕು. ಬೇಕಾದ್ರೆ ತೆಂಗಿನ ಮರದಡಿ ಹಾಕಿದ್ರೆ ಸಸಿಗಳಿಗೆ ಏನೋ ಬಿದ್ದವ್ರು ಏಟಾದ್ರೆ ಏನಾಗಲ್ವಾ? ತೆಂಗಿನ ಹಾಡ ಅದು ಒಂದಿಷ್ಟು ಅಡಿ ಈಗ ಬೀಳುವಾಗ ಅದು ಹಿಂಗೆ ಬಾಗ್ತದೆ. ಹೌದು. ಅದು ಅಷ್ಟಾಗ್ಲಕ್ಕೂ ಬೀಳೋದಿಲ್ಲ. ಅಲ್ಲಿ ಬಿಟ್ಟು ಹಾಕಿ ಅಂತ ನಿಮ್ಮ ಬಿಟ್ಟು ಹಾಕಬೇಕು. ಒಳ್ಳೆ ವಿಷಯ ಹಾಕೊಂಡ್ರೆ ಬಿಡಿ. ಅಕ್ಕ ನಮಗೆ ಸಜೆಷನ್ ಕೊಡೋ ಕರೆಕ್ಟಾಗಿ ಅದಕ್ಕೋಸ್ಕರ ಅಷ್ಟು ದೂರದಿಂದ ಬಂದಿದ್ದು ಬೆಳಗ್ಗೆ ನಾವು. ಸರ್ ಇಲ್ಲಿ ನೀವು ಯಾವ್ದಾರ ಈ ಗಿಡ ನೀವು ತಗೊಂಡ್ಬೇಕಾದ್ರೆ ದಯವಿಟ್ಟು ನರ್ಸರಿಗೆ ಹೋಗ್ತಿದ್ರಿ ತಗೊಳ್ತಿದ್ರಿ. ಹೌದು ಹೌದು. ಇಲ್ಲಿ ನಾನು ಯಾವುದನ್ನು ಮುಚ್ಚಿಟ್ಟಿಲ್ಲ ಸರ್, ನಾನು ಬೆಳ್ಕೊಂಡಿದ್ದೇನೆ. ನಾವು ಅನುಭವಿಸಿದ್ದೇವಲ್ವಾ. ನಿಮಗೆ ಈ ಪ್ರಾಕ್ಟಿಕಲ್ ಆಗಿ ಅಲ್ಲಿ ಸಿಕ್ತಿರ್ಲಿಲ್ಲ, ನಿಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆಯಲ್ಲ ಅವಕಾಶ. ಇದು ಬೆಳೆದಿರೋದು ಎಲ್ಲ ಇದು ಮಾಡೋದು ಬರೀ ರೈತರಿಗೆ ಮೋಸನೇ ಮಾಡ್ತಾರೆ ಸರ್ ಜನ. ಹೌದು, ಅದೆಲ್ಲ ಮಾಮೂಲು ಸರ್. ಬರೀ ಮೋಸ ಮಾಡೋದೇ ಅಲ್ವಾ. ಈಗ ಇಲ್ಲಿ ಏನಿಲ್ಲಲ್ಲ, ಇಲ್ಲಿ ಕಣ್ಣಿಗೆ ಕಾಣ್ತದೆ. ಇದರಲ್ಲಿ ಬಾಳೆಗಳು ಎಲ್ಲ ಹಾಕೊಂಬೋದಾ ಸರ್? ಅದು ಅಲ್ಲೇ ಇದೆ ಬಾಳೆಕಣ್ಣು. ಒಂದು 30-40 ಬುಡ ಇದಾವೆ. ಇವುಗಳು ಇದೆ, ಇಲ್ಲಿದೆ ಬಾಳೆ. ಇವಾಗ ಅಲ್ಲಿದೆ ಬಾಳೆ. ಎಷ್ಟೆಷ್ಟು ದೊಡ್ಡಕ್ಕಿದೆ ನೋಡ್ರಿ. ಒಂದು ಕಾಳು ಗೊಬ್ಬರ ಹಾಕಲ್ಲ, ಆದ್ರೂ ಸಹ ಎಷ್ಟು ಚೆನ್ನಾಗಿದೆ. ಅಲ್ಲಿ ನೋಡ್ರಿ, ಅಲ್ಲೊಂದು ಬಾಳೆ ಗಿಡ. ಎಲ್ಲದೂ ಇರ್ಬೇಕು ಸರ್. ಅಲ್ಲ ಅವರು ಕಡಿತಾ ಇದ್ರಲ್ಲಿ ನೋಡಿದೆ ಬಾಳೆಹಣ್ಣು. ಅಲ್ಲ, ಬಾಳೆ ತಗೊಂಡು ಹೊರಟಿದ್ದಾರೆ ಅವ್ರು ಚಿಪ್ಸ್ ಮಾಡ್ಲಿಕ್ಕೆ ಅಂತ. ಏನು ಚಿಪ್ಸ್? ಎಲ್ಲದೂ ಬೆಳ್ಕೋಬೇಕು ಸರ್. ಆವಾಗಲೇ ಅದು ಕೃಷಿ, ಆವಾಗಲೇ ಒಬ್ಬ ರೈತ ಅಂತ ಹೇಳ್ಕೊಳ್ಳಿ. ಸುಮ್ಮನೆ ಈಗ ನೀವು ರೋಡಿಂದ ಬಂದ್ರಲ್ಲ, ಅಲ್ಲೆಲ್ಲ ತೋಟಗಳಲ್ಲಿ ಹೀಗಿಲ್ಲ. ಹೌದು ಕರೆಕ್ಟ್ ಹೇಳ್ಬೇಕು. ಇಲ್ಲ ಅದು ಬದುಕಬಾರ್ದು, ಅದಕ್ಕೊಂದು ಅರ್ಥ ಇಲ್ಲಲ್ಲ. ಮುಚ್ಚಿದೆಲ್ಲ ಹುಲ್ಲಿರು, ಇದಕ್ಕೆಲ್ಲ ಅಡಿಕೆ ಹುಲ್ಲಿರ್ಬಾರ್ದು, ಅದಿರ್ಬಾರ್ದು, ಇದಿರ್ಬಾರ್ದು ಅಂತಾರೆ. ಕಳೆ ಬೆಳೆದಷ್ಟು ಅದು ನಮ್ಮ ಭೂಮಿ ಫಲವತ್ತತೆ ಐತೆ ಅಂತ ನಾವು ತಿಳ್ಕೊಳ್ಬೇಕು. ಅದು ಅದನ್ನು ವೀಡ್ ಕಟ್ರಲ್ಲಿ ಕಟ್ ಮಾಡಿದ್ರೆ ಅಡ್ಡ ಆಗ್ತದೆ. ಆಮೇಲೆ ಹಸು ಕುರಿ ಕೋಳಿ ಏನೋ ಹಾಕಿದ್ರೆ ಅದಕ್ಕೊಂದು ಹಿಡಿ ಹುಲ್ಲು ಹಾಕಿದ್ರೆ ಅದು ಮೇಲ್ಕೋತದೆ. ಅದು ಸಮಸ್ಯೆ. ಅದು ಬದುಕ್ತದಲ್ರಿ. ಹೌದು. ಸುಮ್ಮನೆ ಇದಕ್ಕೆ ಬಂದು ಯಾರೋ ಸರ್ಕಾರದವ್ರು ಕಂಡಿದ್ದಾರೆ, ರೌಂಡ್ ಅಪ್ ಗ್ರಾಮಸ್ಥರು ಹೋದ್ರೆ ಹೇಗೆ ಸರ್ ಭೂಮಿ ಇರುತ್ತೆ. ಇಲ್ಲಿ ನೋಡಿ ಎಷ್ಟು ಕಳೆ ಇದೆ. ಎಷ್ಟು ಕಳೆ ಇದೆಯಲ್ಲ, ಕಳೆಯಲ್ಲಿ ಬರಲ್ಲ, ಚೆನ್ನಾಗಿರಲ್ಲ, ಇದಾಗ್ಬಿಡ್ತದೆ, ಅದಾಗ್ಬಿಡ್ತದೆ ಅಂತ ಜನಗಳು. ನಾವು ವೀಡ್ ಕಟ್ರಲ್ಲ ಹೊಡೆದಿದ್ದೇವೆ. ವೀಡ್ ಕಟ್ರೆ ಹುಲ್ಲು ಇದೆ, ನಿಮ್ಮವೆಲ್ಲ ಗಿಡಗಳು ಚೆನ್ನಾಗೇ ಇದ್ದಾವೆ. ಇದೇನು ಲೆಕ್ಕ ಅಂತ ನಾನು ಕೇಳಿದ್ದೆ ಅಷ್ಟೇ, ಇನ್ನೇನಿಲ್ಲ. ಮತ್ತೆ ಅದು ಬೇರೆ ಐತೆ ಸರ್. ಅದು ಎಲ್ಲ ಜಾನ್ದಾಡ್ರು ಸರ್. ಈಗ ಅದು ನಿಮ್ದು ಇಲ್ಲಿ ಮನೆ ಇಲ್ಲ, ಈ ತೋಟದಲ್ಲಿ ಮನೆ ಇಲ್ಲ. ಮನೆ ಇಲ್ಲ. ಮನೆ ಇದ್ದಿದ್ರೆ ಇನ್ನು ಬರೀ ನಮ್ಮ ಮನೆ ನನ್ನ ಹೆಂಡತಿ ಕ್ಲೀನ್ ಮಾಡಿದ್ದೀವಿ. ಆ ಥರ ಕೆಲಸ ಮಾಡೋರು ಇದ್ದಾರೆ ಮನೇಲಿ. ಪುಟ್ ಹಿಂದೆ ಇದೆಲ್ಲ ಏನು ಸರ್? ಇದು ಕಾಳು ಮೆಣಸು ರೆಡಿ ಆಗ್ತದೆ. ಕಾಳು ಮೆಣಸು ಮಾಡೋಕ್ಕೆ. ಹಂಗಾರೆ ನಿಮ್ಮ ಪ್ರಕಾರ ಕಾಳು ಮೆಣಸಿಗೆ ಎಷ್ಟು ವರ್ಷ ಫಲ ಕೊಡ್ತದೆ ಅದು? ಅದೊಂದು 3 ವರ್ಷ ಬೇಕು. ಅದು 3 ವರ್ಷ ಬೇಕಾ? ಅಂದರೆ ಬಳ್ಳಿ ತಗೊಂಡೋಗಿ ಹಚ್ಚಿದ್ರೆ ಅದು ಒಂದು 3 ವರ್ಷದೊಳಗೆ ಅದು ಎಷ್ಟು ಚೆನ್ನಾಗಿ ನೀವು ಬೆಳೆಸ್ಕೊಳ್ತೀರ ಅಷ್ಟು ಬೇಗ ರೆಡಿ ಆಗ್ತದೆ. ಹಾಗೆ ಅದು ಒಟ್ಟಿಗೆ ನೋಡ್ಕೊಂಡು ಇದ್ರಲ್ಲಿ ಇರೋದು. ಸರ್, ಒಟ್ಟಿಗೆ ನಿರ್ವಹಣೆ ನೀವು ಹೇಗೆ ಅದನ್ನು ಕರ್ಕೊಂಡು ಹೋಗ್ತೀರ ಹಾಗೆ. ಹಾಗೆ ಇದು ಲವಂಗ, ಅದು ಮಲ್ಲಿಕ ಮಾವು. ಎಲ್ಲ ಗಿಡ ಹಾಕೊಂಡ್ಬಿಡಿ ನೀವು. ಮತ್ತೆ ಲಿಂಬು, ನೀವು ಹೋದ ತಕ್ಷಣ ಕಾಯಿ ಬಿಡ್ತಾರೆ. ಇದ್ರ ಹೂವು ಇದ್ದದ್ದಿದೆ, ಮಗ್ಗು ಇದ್ದದ್ದಿದೆ, ಕಾಯಿ ಇದ್ದದ್ದಿದೆ. ನಿಂಬೆಣ್ಣ? ಹ್ಞೂ ರೀ, ಬಾಲಾಜಿ ನಿಂಬೆ ಅಂತೇಳಿ. ಇವೆಲ್ಲ ನಿಂಬೆಕಾಯಿ ಹೇಗೆ ಬಿಡ್ತಾವ ಅಂತೇಳಿ ನಿಂಬೆ ಗಿಡನು ನಾನು ನಿಮಗೆ ತೋರಿಸ್ತೇನೆ. ಅದೇ ಗಿಡದಿಂದನೇ ಇದು ಕಸಿ ಕಟ್ಟಿರೋದು. ಬನ್ನಿ. ಸಾಕಾಗಿ ಮಾಡಿದ್ರೆ ಕರೀತೆ. ಇದು ಜಾಯಿಕಾಯಿ ಕೆಲಸ ಮಾಡೋದು ಸಾಕಾಗ್ತಾ ಇಲ್ಲ ಸರ್ ನಮಗೆ. ಇದು ಜಾಯಿಕಾಯಿ, ದಾಲ್ಚಿನ್ನಿ, ಮತ್ತು ಇದು ಲಕ್ಷ್ಮಣ್ ಫಲ ಅಂತೇಳಿ ನಿಮ್ಮ ಬೆಂಗಳೂರಲ್ಲೆಲ್ಲ 250 ರೂಪಾಯಿಗೆ ಒಂದು ಗ್ಲಾಸ್ ಅಂತ ಅದು ಕುಡಿಲಿಕ್ಕೆ. ಅದು ಇದು ಈ ಎಲೆ ಇದೆಯಲ್ಲ. ಇದು ಮತ್ತು ಇದು ಚಕ್ರಮುನಿ ಅಂತೇಳಿ ಮನುಷ್ಯನ ದೇಹಕ್ಕೆ ಏನು ವಿಟಮಿನ್ಸ್ ಬೇಕು ಇದು ಒಂದು ಸೊಪ್ಪಲ್ಲಿ ಸಿಗುತ್ತೆ. ಆದರೆ ಅದನ್ನು ಮೆಂತ್ಯ ಸಬ್ಬಾಸಿಗೆ ಪಲ್ಯ ಮಾಡಿ ತಿಂತೀವಲ್ಲ ಹಾಗೆ ತಿನ್ನುವಂಥದ್ದು. ಸಾಂಬಾರಲ್ಲಿ ಇದು ಪಲ್ಯ ಚಕ್ರಮುನಿ ಅಂತೇಳಿ. ಏನೆಲ್ಲ ಇದಾವೆ ಸರ್, ದುಡಿಯೋರು ಬೇಕಾ ಸರ್.
ಅಡಿಕೆ ನೀವು ಇಲ್ಲಿ ನೋಡ್ರಿ ಕಾಳು ಮೆಣಸು ಬಳ್ಳಿ ಎಲ್ಲ ಹಚ್ಚಿದ್ದೇವೆ ಇನ್ನು ಎರಡು ವರ್ಷಕ್ಕೆ ಅವು ಎಲ್ಲ ಬುಡದಲ್ಲಿ ಇದಾವೆ ಈಚೆ ಬನ್ನಿ ಅದು ಅಡಿಕೆ ಬಿಡೋದಲ್ಲ ಅಡಿಕೆ ಬಿಡ್ತಾ ಆಗ್ತದೆ. ಕಾಳು ಮೆಣಸಿಗೆ ಸ್ವಲ್ಪ ಬಾರಿಗೆ ಕೆಲಸ. ಅದು ಹೀಗೆ ಚಿಗುರು ಬಂದಂಗೆ ಕಟ್ತಾ ಉಳಿಬೇಕು, ಹಿಂಗೆ ಕಟ್ತಾನೇ ಹೋಗ್ಬೇಕು. ಓ ಇದು ಸಮಸ್ಯೆ ಅದಕ್ಕೆ. ಇಲ್ಲಿ ನೋಡ್ರಿ ಇಲ್ಲೆಲ್ಲ ಕಟ್ಟಿದೆ ನೋಡ್ರಿ, ಅದು ಮೇಲೆ ಬಂತ ಇಲ್ಲಿಗೆ ಒಂದು ಕಟ್ಟು ಬೇಕೇ ಬೇಕೀಗ. ಕಟ್ತಾನೇ ಇರ್ಬೇಕು. ಆ ಚಿಗುರು ಬಂದಂಗೆ ಅದು ಅಬ್ಸರ್ವ್ ಮಾಡ್ತಾ ಅದು ಇದು ಮಾಡೋದು ಅಲ್ಲಿಗೆ ಕಟ್ಟಾಕ ಅಲ್ಲೇ ಕಟ್ಟಾಕಲ್ವ ಅಲ್ಲಿಗೆ? ಅಲ್ಲ, ಅದು ಅಷ್ಟೊಂದು ಹಿಡ್ಕೊಳ್ಳೋ ಶಕ್ತಿ ಇರೋದಿಲ್ಲ, ನಾವು ಕಟ್ತಾನೇ ಇರಬೇಕು. ಅಲ್ಲ ಬಟ್ ಬಿಗೆ ಕಟ್ಟಿದಾಗ ಅದು ಹೆಂಗೆ ಬೆಳೀತದೆ? ಏನಾಗಲ್ಲ ಅದು ಅದಕ್ಕೊಂದು ಅದು ಅದೇ ಕರುತ್ತೆ, ಆಸರೆ ಇಟ್ಕೊಂಡೇ ಬರ್ತದೆ. ಇವೆಲ್ಲ ಕಟ್ಟಿದೆ, ಒಂದಕ್ಕೊಂದು ಆಸರೆ ತಗೊಂಡೆ ಅದು ಬದುಕ್ತದೆ. ನೋಡ್ರಿ, ಈಗ ನಾವು ವೀಡ್ ಕಟ್ರೆ ಹೊಡ್ಕೊಂಡಿದ್ದೀವಿ. ನಮ್ಗೆ ಯಾವಾಗ ನಾವು ವೀಡ್ ಕಟ್ರೆ ಹೊಡ್ಕೊಳ್ತೇವೆ ಹೇಳಿದ್ರೆ ಈ ಕಾಳು ಮೆಣಸಿನ ಬುಡದಲ್ಲಿ ಮತ್ತು ಇದರಲ್ಲಿ ಕೆಲಸ ಇರುವಾಗ ಒಂದ್ಸರಿ ಹಿಂಗೆ ಕ್ಲೀನ್ ಮಾಡ್ಕೊಳ್ತೇವೆ. ಇದನ್ನ ಕಳೆ ತಕೊಂಡು ಇದಕ್ಕೊಂದು ಸ್ವಲ್ಪ ಏನಾದರೂ ಗೊಬ್ಬರ ಅಥವಾ ಮಣ್ಣು ಗಿಣ್ಣು ಹಾಕೊಂಡ್ರೆ ಮತ್ತೆ ನಾವು ಹುಲ್ಲು ಹಾಕ್ಲಿಕ್ಕೆ ಬಿಟ್ಬಿಡ್ತೇವೆ. ಹುಲ್ಲಿಗೆ ಇದಕ್ಕೂ ಸಂಬಂಧ ಇರಲ್ಲ, ನಮ್ಮ ಬೆಳೆ ನಮಗೆ ಬರ್ತಾ ಇರ್ತದೆ, ಹುಲ್ಲಲ್ಲಿ ಬೆಳೆದಿರ್ತದೆ. ಇದು ಸಮಸ್ಯೆ ನಿಮಗೆ. ನೀವು ಹೇಳ್ತಿರೋದು ಹುಲ್ಲು ಇದ್ರೂ ಕೂಡ ಏನಾಗಲ್ಲ ಅಂತ ಅರ್ಥ. ಆಗಲ್ರಿ, ಹುಲ್ಲು ಇದ್ರೆ ಒಳ್ಳೇದಲ್ಲ. ಈ ಪ್ರಕೃತಿನ ಕೊಂಡು ಬದುಕ್ತೇನೆ ಅಂತ ಹೇಳಿದ್ರೆ ಅದು ಆಗಲಿ ಸ್ವಾಮಿ. ಪ್ರಕೃತಿ ಯಾವಾಗಲೂ ಕೊಲ್ಲಿಕ್ಕೆ ಯಾರಿಂದನೂ ಆಗಲ್ಲ, ಅದು ನಿಸರ್ಗದ ಕೊಡುಗೆ ಅಲ್ವಾ. ನೀವು ಹೇಳಿದ್ದು 100 ಸತ್ಯ. ನಮ್ಮ ಕಡೆ ಹೆಂಗೆ ಹುಲ್ಲು ಕಳೆ ಕಟ್ಟಿದ ಕಿತ್ತಾಕ್ತಾರೆ. ಆದರೆ ಈ ಗ್ರಾಮಕ್ಕೆಲ್ಲ ರೌಂಡ್ ಅಪ್ ಎಲ್ಲ ಕಳೆ ನಾಟಕ ಹೊಡಿಬಾರ್ದು, ಅದು ಭಾಳ ತಪ್ಪಲ್ಲ. ಇದಕ್ಕೆ ಔಷಧಿ ಹೊಡೆಯೋದು ಅದು ಇದು ಏನು ಈ ಇವಾಗ ನಾವು ಏಲಕ್ಕಿಗೆ ಔಷಧಿ ಏನಾದರೂ ಕಾಂಡ ಕೊರಕ ಇದ್ರೆ ಮಾತ್ರ ಸ್ಟೆಮ್ ಬೋರರ್ ಹೇಳ್ತಾರಲ್ವ, ತೂತು ಮಾಡ್ತದಲ್ಲ ಅದು. ಕರೆಕ್ಟ್. ಯಾರೋ ಹೇಳಿ ತೂತು ಮಾಡ್ತಾರೆ ಅಂತ ಹೇಳಿದ್ರು ಇವಾಗ ಗ್ರಾಮ. ಅದನ್ನು ಬಿಟ್ರೆ ಮತ್ತೆ ಏನಿಲ್ಲ. ಅಲ್ಲ ನೀವು ನೋಡ್ತಾ ಉಳಿದಾಗ ಅದಲ್ಲಿ ಪೌಡರ್ ಆಗಿ ಉದುರಿರ್ತದೆ, ಉದುರ್ತಾ ಒಂದು ಔಷಧಿ ಸ್ಪ್ರೇ ಕೊಡ್ಬೇಕು. ಇದು ಅದೇ ಅಡಿಕೆ ಇಲ್ಲ ಅಂದ್ರೆ ಸುಮ್ಮನೆ ಅಡಿಕೆ ಸೊಸೆ ಅಡಿಕೆ. ಮತ್ತೆ ಸೆಂಟ್ರ್ ಅಡಿಕೆ ಇಲ್ಲೂ ಹಾಕಿದ್ರೆ ಇಲ್ಲಿ ಅದೇ ಅವನ ತೋಟ ನೋಡಿ ಇದೇನೋ ಸಾಂಕ್ರಾಮಿಕ ರೋಗನೋ ನಮ್ಮ ಗಿಡನ ಸತ್ತೋಗ್ತಾವೆ ನಾವು ಈಗ ಹಾಕೊಂಡಿವಿ. ಅದು ಸಮಸ್ಯೆ ಇದಲ್ಲ ಅಂತೇಳಿ ನಮ್ಗೆ ಗೊತ್ತಾದ್ಮೇಲೆ ನಾವು ಸ್ವಲ್ಪ ನಿಲ್ ಮಾಡಿದ್ವಿ. ಅಲ್ಲ ನಾನು ಹೇಳಿ ಅಡಿಕೆ ಗಿಡ ತಿರ್ಗಿ ಅಡಿಕೆ ಗಿಡ ಹಾಕಿದಿರಲ್ಲ ಅಂತ ಕೇಳಿದ್ದೆ ಅಷ್ಟೇ. ಏನಿಲ್ಲ, ಏನಾಗತ್ತಾನೆ? ಇಲ್ಲ ಏನೂ ಆಗಲ್ಲ. ಆದ್ರೆ ಅಲ್ಲಿ ಇತ್ತಲ್ಲ ಸರ್, ಅವ್ರ ಥರ ನಮ್ದು ಆಗ್ಬಿಡ್ತದೆ ಹೇಳಿ ಮುಂಗಡ ಇದು ಹಾಕೊಂಡ್ರೆ ವೈದಲ್ಲಿ ಹಾಕೊಂಡ್ವಿ. ಆದರೆ ಅದು ದಾರಿನೇ ಬೇರೆ ಆಗಿತ್ತು. ಅದು ಅವ್ರ ಸಮಸ್ಯೆ. ನಾವು ಇನ್ನೊಬ್ರಿಗೆ ಮಾರೋದು ಬೇಡ. ಈ ಬೇಸಿಗೆಲ್ಲ ನೋಡ್ರಿ, ಇದು ಬಿಸಿಲಲ್ಲೇ ಕಾಯಿ ಜಾಸ್ತಿ ಬಿಡಬೇಕು. ಇದು ನಿಜವಾಗ್ಲು ನೆರಳಲ್ಲೂ ಸಹ ಕಾಯಿ ಬಿಡುತ್ತೆ. ತಳಿಗಳು ಆಯ್ಕೆ ಮುಖ್ಯ. ಬಾಲಾಜಿ ನಿಂಬೆ ಅಂತ, ಮಾಮೂಲಿ ನಿಂಬೆ ಏನೈತೆ ಅದೇ ನಿಂಬೆ. ಇದು ಹೆಂಗೆ ಕಿತ್ಕೊತೀರಾ? ಯಾಕೆ ಬೇಕಾದ ಹಣ್ಣಾಗಿರುತ್ತೆ, ಬೀಳ್ತದೆ. ಇಲ್ಲಾಂದ್ರೆ ಈ ಕಾಯಿ ಹಾಕಿ ತಕೊಂಡ್ರೆ ಆಯ್ತಲ್ವ. ಅಲ್ಲ ತಕ್ಕತ್ತೀರಾ? ಮರ ಹೈಟ್ ಹೋದಾಗ ಅಲ್ಲ ದೋಟಿ ಇರುತ್ತೆ, ದೋಟಿ ಇಟ್ಕೊಂಡಿದೆ. ಒಂದು ಮರ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಎಷ್ಟಿದಾವ ಬನ್ನಿ. ಇಲ್ಲ ಇದು ಕಿತ್ಲೆ ಹಣ್ಣ. ಇದು ಸ್ವೀಟ್ ಇರುತ್ತೆ. ಕಿತ್ಲೆ ಹಣ್ಣು ಇದು ಗ್ರೀನ್ ಇರ್ತಾರೆ, ಸ್ವೀಟ್ ಆಗಿಬಿಟ್ಟಿರ್ತದೆ. ಹಂಗಾದ್ರೆ ನೀವು ಜಾಸ್ತಿ ಔಷಧಿ ಹೊಡೆಯೋದು ಏನು ಇಟ್ಕೊಂಡಿಲ್ಲ? ಅದು ಬೇಡ ಸರ್, ಬದುಕಬಾರ್ದು. ಅದಕ್ಕೆ ಟಚ್ ಮಾಡಬಾರ್ದು. ಮನುಷ್ಯನಿಗೆ ರೋಗ ಜಾಸ್ತಿ ಆಗ್ತದ್ರಿ. ಆಮೇಲೆ ಇದರಲ್ಲಿ ಆದಾಯ ಬಂದಷ್ಟು ಈ ಸರ್ಕಾರಿ ಇದರಲ್ಲಿ ಈಗ ಬೆಳೆ ಬರ್ತಾ ಇಲ್ಲ. ಈಗ ಮೊದಲಿತ್ತು, ಈಗಿಲ್ಲ ಅದೆಲ್ಲ. ಇದೆಲ್ಲ ದಾಲ್ಚಿನ್ನಿ ಸೊಸೆ. ಕಳೆ ತೆಗ್ದಿಲ್ಲ, ಕಳೆ ತೆಗೆದು ಒಂದು ಕಟ್ ಮಾಡ್ಬೇಕು ಸರ್. ಬರೇ ಮೈ ತುಂಬ ಕೆಲಸ ಆಗ್ಬಿಟ್ಟಿದೆ. ಅಲ್ಲ ಇದ್ರದ್ದು ಕಳೆ ಹೆಂಗೆ ತೆಗಿತೀರಾ? ಅದು ತೆಗಿತಾರೆ, ಹೆಣ್ಮಕ್ಳೆಲ್ಲ ತೆಗಿತಾರೆ. ಇದು ಎಲ್ಲ ಹುಲ್ಲೆಲ್ಲ ಕಿತ್ತಾಕ್ಬಿಡ್ತಾರೆ ಮೇಲ್ಗಡೆಗೆ. ಇವೆಲ್ಲ ಜಾಯಿಕಾಯಿ ಗಿಡ ನೋಡಿ, ಇದು ಇಲ್ಲೆಲ್ಲ ಸಾಲಿಗೆ ಹಾಕ್ತಾರೆ. ನೀವು ಏನು ಹಾಕಿ ಜಾಗ ಗಿಡ ಎಲ್ಲ? ಜಾಯಿಕಾಯಿ ಗಿಡ ಭಾಳ ಹಾಕಿದೆ ಸರ್. ಇದು ಏನು ಕೆಲಸ ಇಲ್ಲ, ಬಿದ್ದದ್ದನ್ನು ಹಾರ್ಕೊಂಡು ಹೋಗೋದು ಅಷ್ಟೇ. ಇದು ಜಾಗ ಗಿಡದ ಏನು ಉಪಯೋಗ? ಅದು ಒಂದು ಗಿಡ ಕಾಯಿ ಬಿಡ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ 7,000 ಆದಾಯ ಕೊಡ್ತೇವೆ ಒಂದು ಗಿಡದಲ್ಲಿ. ಅಡಿಕೆಯಲ್ಲಿ 1,000 ಸಹ ಲಾಸ್ಟ್ ಲಾಭ. ಇದರಲ್ಲಿ 7,000 ಆದಾಯ ಸಿಗ್ತದೆ ಹೇಳಿದ್ರೆ, ಪತ್ರೆಗೆ ಒಂದು ರೇಟು, ಅದೇ ಎಷ್ಟು ಕಾಯಿ ಸಿಪ್ಪೆಗೆ ಒಂದು ರೇಟು. ಅಲ್ಲ ಎಷ್ಟು ದೂರ ಎಷ್ಟು ಹೈಟ್ ಬೆಳೀತದೆ ಇದು? ಇದು ಕಸಿ ಗಿಡ. ಇದರಲ್ಲಿ ಹೂವಿನ ಮಗ್ಗು ಇರ್ಬೇಕು ನೋಡಿ, ತೋರಿಸ್ತಾರೆ. ಇಲ್ಲಿ ಬನ್ನಿ, ಈಗಾಗಲೇ ಮಗ್ಗು ಆಯ್ತು. ಇದು ಕಸಿ ಅಂದರೆ ಡಾಕ್ಟರೇಟ್ ಅಂತಾರಲ್ವಾ.
ನಿಮಗೆ ಕಾಣ್ತದ ಎಳೆಯೋದು ಓ ಇದೇನಾ ಮೊಗ್ಗು. ಹಾಂ ಆ ಮಗ್ಗ ಏನು ಮಾಡ್ಕೊಂಡು ಈಗಿನ ಕಾಯಿ ಬಿಡ್ಲಿಕ್ಕೆ ಶುರು ಆಗ್ತದೆ. ಅದು ಕಸಿ, ಅದು ಆ ಕಸಿ ಗಿಡ ಅದು ಸಣ್ಣ ಚಿಗುರು ಇರುವಾಗಲೇ ಅದು ಕಾಯಿ ಬಿಡ್ಕೊಂಡು ಹೋಗುತ್ತೆ. ಓ ಸರಿ ಸರಿ ಚಿಗುರು ಅಲ್ಲಿ ಇದೆ, ಅಲ್ಲಿ ಇದೆ. ಹಾಂ ಆದರೆ ಇದಕ್ಕೆ ಒಳ್ಳೆ ರೇಟು, ಅಂದರೆ ಒಂದು ಗಿಡಕ್ಕೆ 350 ರೂಪಾಯಿ. ಹ್ಞೂ ಕಡಿಮೆ ರೇಟಿಗೆ ಸಿಗೋದಿಲ್ಲ, ಜನ ಭಯ ಬಿದ್ದುಬಿಡ್ತಾರೆ. ಇಲ್ಲಿ ನಿಮ್ಮ ನೀರು ಎಷ್ಟು ಇದಿದೆ? ನಿಮ್ಮ ನೀರು ಎಷ್ಟು ಇರ್ತದೆ? ಇದು ಒಂದು 150 ಜಟ್ಟು ಹೊಡಿತದೆ ನಮ್ದು ಇದು. ಹೌದಾ? ಹ್ಞೂ ಅಲ್ಲ ಎಷ್ಟು ಇಂಚಿ ಬರ್ತದೆ ನೀರು? ಎಷ್ಟು ಅಡಿ ಬರ್ತದೆ? 250 ಅಡಿ ಸರ್. ಇಲ್ಲ ಪರವಾಗಿಲ್ಲ, ಹಂಗಾರೆ 250 ಅಡಿನಾ? ಅಯ್ಯೋ, ನಿಮ್ಮಲ್ಲಿ ನಮ್ನೆಲ್ಲ ಜಾಸ್ತಿ ಬಿಡಿ ಅಣ್ಣ. 900, 600, 700, ಹಾಂ ರೀ, 1200. ಹಾಂ ರೀ. ಹ್ಞೂ ಹಿಂಗೆ ಕಮ್ಮಿ ಅಂದರೆ 600. ಅದೇ ಕಮ್ಮಿ. ಅದು ಶಾಶ್ವತ ನೀರು ರೀ ಅದು. ಹ್ಞೂ ಈಗ ಈ ಮೆಣಸು ಸಹ ನಾವು ಹಾಕೊಂಡಿದ್ವಿ. ನಿಜ ಮೆಣಸು ಇದು ಮನುಷ್ಯನ ಆರೋಗ್ಯಕ್ಕೆ ಮೊದಲೆಲ್ಲ ಇದು ಈ ಮೆಣಸನ್ನು ಬಳಸೋರು. ಈಗ ಸಹ ಕಫ ಕೆಮ್ಮು. ಒಳ್ಳೆ ಮೆಣಸಿನ್ಕಾಯಿ ಇದ್ದಂಗೆ ಅದು ನೋಡೋಕ್ಕೆ. ಮೆಣಸೇ ಇದು, ಮೆಣಸಿನ್ಕಾಯಿ ಇದ್ದಂಗೆ ಅದೇ. ಇದು ಸಹ ಇಂಥದ್ದು ಕಿತ್ಲೆ ಹಣ್ಣು. ಓ ಇದೇ ಕಿತ್ಲೆ ಹಣ್ಣು. ಮತ್ತು ಇದೇನೋ ಕಟ್ಟಿದ್ದೀರ ಇದಕ್ಕೆಲ್ಲ ಗಿಡಕ್ಕೆಲ್ಲ? ಅದು ಕಸಿ ಮಾಡಿದ್ದಾನೆ ಮಗ. ಕೆಲವೊಂದು ಅದ್ರಲ್ಲಿ ಹೋಗಿದೆ, ಕೆಲವೊಂದು ಸಕ್ಸಸ್ ಆಗಿದೆ. ಇಲ್ಲಿದೆ ಬರ್ರಿ. ಹ್ಞೂ ನಾನು ಅದಕ್ಕೆ ನಿಮ್ಮಲ್ಲಿ ಇಲ್ಲಿದೆ ಕರ್ಕೊಂಡು ಬಂದ. ಇದರಲ್ಲಿ ಯಾವ ಥರ ಕಾಯಿ ಇದೆ ನೋಡ್ರಿ, ಈಚೆಯಿಂದ ನೋಡ್ರಿ. ಗೊತ್ತಾಯ್ತು ನೋಡಿ. ಬನ್ನಿ ಬನ್ನಿ, ಈ ಕಡೆ ಬರ್ರಿ. ಈಗ ನೋಡ್ರಿ, ಆಚೆಗೆ ನೋಡ್ರಿ ತಿರುಗಿ. ಅದೇನೆ ಫುಲ್ ಬರೇ ಒಂದು ಎಲೆಗೂ ಒಂದು ಇದ್ದು ನೋಡೋಕ್ಕೆ ನಿಮ್ಮ ಏನಿಲ್ಲ. ಈಗ ಇಲ್ಲಿ ಇದೀಗ ಇದರಲ್ಲಿ ಬೇರಿದೆ, ಈಗ ಕಾಣ್ತದೆ ನೋಡ್ರಿ ಬೇರು. ಇದು ಇಲ್ಲಿ ಕಟ್ ಮಾಡಿದ್ರೆ ನಿಮ್ಗೆ ಹೋದ ತಿಂಗಳಿಂದನೇ ಶುರುವಾಗುತ್ತೆ ಇದು ಕಾಯಿ ಹೂವು ಎಲ್ಲ. ಅಂದರೆ ತಾಯಿಯಿಂದ ಬೇರ್ಪಡಿಸಿದ್ದಲ್ವಾ. ಈಗ ಅದನ್ನು ಕಟ್ ಮಾಡಿ ಇಲ್ಲ ಆಗ್ತಿರ ಅಲ್ಲ, ಇದು ರೈತರಿಗೆ ಅಡ್ವಾನ್ಸ್ ಕೊಟ್ಟವ್ರು ಕಟ್ಟಿಟ್ಟಿರ್ತಾರೆ. ಅವ್ರು ಬಂದು ನನಗೆ ಇಷ್ಟು ಗಿಡ ಬೇಕು ಹೇಳ್ತಾರಲ್ಲ, ಇದು ಕಟ್ಟಿರೋದು ಗಿಡಗಳಿಗೆ ಮಾತ್ರ. ಗಿಡಗಳಿಗೆ ಮಾತ್ರ ಇದು ತಗೊಂಡೋಗಿ ಮತ್ತೆ ಕಲ್ಟಿವೇಶನ್ ಮಾಡ್ಕೊಂಡ್ರೆ ಅವ್ರಿಗೆ ಇದೇ ಥರದ್ದೇ, ಇದೇ ತಳಿನೇ ಅವ್ರಿಗೆ ಸಿಗುತ್ತೆ. ತಳಿ ಚೇಂಜ್ ಇರಲ್ಲ ಆಗ. ಇದು ಹ್ಯಾಗೆ ಕಾಯಿ ಬಿಡುತ್ತೆ ಹಾಗೆ ಕಾಯಿ. ಇದನ್ನ ಹೆಂಗೆ ಕಟ್ ಮಾಡ್ತಾರೆ? ಇದನ್ನ ತೊಗೊಂಡೋಗ್ತಾರೆ ಇಲ್ಲಿ ಕಟ್ ಮಾಡಿದ್ರೆ ಇದನ್ನ ಉಳ್ತಾರೆ. ಹಾಂ, ಹೋಗ್ತಾರೆ. ಎಷ್ಟು ಅಡಿ ಉಳ್ತಾರೆ? ಇಷ್ಟ ಹಾಕಿದ್ರೆ ಸಾಕು. ಹೌದಾ? ಇಷ್ಟ ಒಂದು ಅರ್ಧ ಅಡಿ. ಆಗ ಹಿಂಗೆ ನಿರಂತರ ಅವರಿಗೆ ಚಿಗುರು ಹೂವು ಕಾಯಿ ಎಲ್ಲ ಶುರುವಾಯ್ತದೆ. ರನ್ನಿಂಗ್ ಸಿಗ್ತದೆ. 5 ವರ್ಷ ಕಾಯ್ಬೇಕನ್ನೋ ಅವಶ್ಯಕತೆ ಇಲ್ಲ. ಹ್ಞೂ ಈಗ ನೀವು ಬೀಜ ಹಾಕಿ ಗಿಡದಾದರೆ 5 ವರ್ಷ ಕಾಯ್ಬೇಕು. ಅದು ತಳಿ ಯಾವುದೋ ಗೊತ್ತಿಲ್ಲ. ಇದು ಹಾಗಲ್ಲ, ಇದು ಇದೇ ಜಾತಿದೆ. ನಿಮಗೆ ತಗೊಂಡು 1 ತಿಂಗಳಲ್ಲೇ ನಿಮ್ಗೆ ಇದು ನಿರಂತರ ಶುರು ಆಗಿಬಿಡ್ತದಲ್ಲ. ಇಷ್ಟೆಲ್ಲ ಅಡಿಕೆ ಇದೆಯಲ್ಲ, ಅಡಿಕೆ ಹೆಂಗೆ ಬಿಡಿಸ್ತೀರಾ? ಅಡಿಕೆ ಎಲ್ಲ ಬಿಡಿಸ್ತೇವೆ. ಅದು ಇಲ್ಲಿ ಯಾರು ಒಬ್ರು ಹಿಂಗೆ ಹಿಡ್ಕೊಳ್ತಾರೆ, ಅದು ಬೀಳ್ತದೆ ಕೆಳಗೆ. ಇದು ಇಷ್ಟೆಲ್ಲ ಮಾಡಿದ್ದೀರಾ, ಅಡಿಕೆ ಬೀಳುವಾಗ ಇದಕ್ಕೆಲ್ಲ ಏಟಾಗಲ್ವಾ? ಏನಾಗಲ್ಲ, ನಾವೇನು ಮಾಡೋಕ್ಕಾಗಲ್ಲ. ಮತ್ತು ಅವ್ರಿರೋ ಜಾಗದಲ್ಲಿ ಇವರೆಲ್ಲ ಬಂದು ಅಲ್ಲೊಂದು ಅಡಿಕೆ ಸೊಂಡೆ ಬಿದ್ದಿದೆ ನೋಡ್ರಿ, ಡ್ಯಾಮೇಜ್ ಮಾಡ್ತದೆ. ಯಾಕಂದ್ರೆ ಇವರೇ ಮೇನು ಹೀರೋ. ಅವರು ಕೊಟ್ಟ ಇದನ್ನೆಲ್ಲ ಅನುಭವಿಸ್ಬೇಕು, ಏನು ಮಾಡ್ಲಿಕ್ಕೆ ಆಗೋದು. ಸರಿ ಸರಿ ಸರಿ. ಈಗ ನೋಡ್ರಿ, ಆ ಅಡಿಕೆ ಸೊಂಡೆ ಅಲ್ಲಿ ಬಿದ್ದು ಅಲ್ಲೇ ಚಿಕ್ಕಡಿ ತೆಗ್ದಿಲ್ಲ, ಅದಕ್ಕೆ ನೋವಾಗ್ತದೆ. ಏನು ಮಾಡೋಕ್ಕಾಗಲ್ಲ. ನಮಗೂ ಟೈಮ್ ಇಲ್ಲ, ತೆಗಿಲಿಲ್ಲ. ಇದು ಅದು ಇದ್ದದ್ದೇ ಸರ್ ಅದು. ಯಾಕಂದರೆ ಜನಸಂಖ್ಯೆ ಜಾಸ್ತಿ ಆದಲ್ಲಿ ಘರ್ಷಣೆ ಇರ್ತದೆ. ಹಂಗಾರೆ ನೀವು ನಿಮ್ಮ ಪ್ರಕಾರ ಉಳುಮೆ ಗಿಳುಮೆ ಉಳುಮೆ ಉಳುಮೆ ಮಾಡಿ ಏನು ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಹೇಗೆ ಮಾಡಿದೆ. ಅಲ್ಲಿ ಏನು ಅಲ್ಲಿ ಹಣ್ಣು ಆಯ್ತು ಕೆಳಗೆ ಬೀಳುತ್ತೆ ಅಷ್ಟೇ. ಅಲ್ಲಿ ಯಾರಿಗಾಗಿ ಏನು ಪಾಪ ಗೊತ್ತಾಗೋದಿಲ್ಲಲ್ಲ. ಹೌದೌದು. ಅದಕ್ಕೆ ನಾವೇ ಒಂದು ತೀರ್ಮಾನ ತಗೊಂಡಿದ್ದು. ಅವ್ರಿದ್ದ ಜಾಗಕ್ಕೆ ಇವ್ರು ಬಂದ್ಯಾರಲ್ಲ. ಅದೇ ನೀವು ಹೇಳ್ದಂಗೆ ದಾಲ್ಚಿನ್ನಿ ಬೇಕಾದ್ರೆ ಬೈಲಲ್ಲಿ ಹಾಕೊಬೋದು. ದಾಲ್ಚಿನ್ನಿ ನೀವು ಬೈಲಲ್ಲಿ ಎಲ್ಲಿ ಬೇಕಲ್ಲಿ ಬೆಳ್ಕೋಬೋದು. ಓಕೆ. ಅಡಿಕೆ ತೆಂಗಿನ ಸಸಿ ಪಕ್ಕನೇ ನಡ್ಕೊಂಡು ಹೋಗ್ಬೋದು, ಹೊಸ ಸಸಿ ಪಕ್ಕದಲ್ಲಿ. ಖಂಡಿತ. ಅದು ಎಷ್ಟು ದಿನಕ್ಕೆ ಬೇಕದು? ಅಲ್ಲ, ಅದು ಏನು ನಾಟಿ ಮಾಡೋದ? ನಾಟಿ ಮಾಡಾದ್ಮೇಲೆ ಅದ್ರ ಫಲಗಳು ನೀವು ಎಕ್ಸ್ಪೆಕ್ಟ್ ಮಾಡೋದು ನಿಮ್ಮ ಪ್ರಕಾರ? ಒಂದು 3 ವರ್ಷ ಬೇಕು ರೀ ಸರ್. 3 ವರ್ಷ ಬೇಕು. 3 ವರ್ಷ ಆದರೂ ಬೇಕು. ನೀವೇನಿಲ್ಲ, ಒಂದು ಅರ್ಧ ಬುಟ್ಟಿ ಸಗಣಿ ಗೊಬ್ಬರ ಹಾಕಿ ಆ ಗಿಡ ನಾಟಿ ಮಾಡ್ಕೊಂಡು ಹೋದ್ರೆ ಸಾಕು, ಅದು ಚಂದ ಬೆಳೆದು ಬಿಡುತ್ತೆ. ಹೇಗೆ ಬೆಳೆದಿದೆ ಅಂದ್ರೆ ಇಲ್ಲಿ ದಾಲ್ಚಿನ್ನಿ ಗಿಡ ಬೆಳೆದು ತೋರ್ತಂದ್ರೆ ನಾವು ಹುಟ್ಟಿದ್ದೇವೆ ದಾಲ್ಚಿನ್ನಿ ಗಿಡ. ಈಗ ಅಲ್ಲಿ ನೀವು ದೊಡ್ಡ ಗಿಡ ನೋಡಿದ್ರಾ, ಚಿಕ್ಕ ಗಿಡನೂ ಇದಾವೆ ಬರ್ರಿ. ಇಲ್ಲಿ ಇದಾವೆ. ಅಲ್ಲೆಲ್ಲ ಶೆಡ್ರ್ ಅಲ್ಲಿ ಹೋಗೋದು ಬೇಡ, ನಾ ಕರ್ಕೊಂಡು ಹೋಗ್ತೀನಿ.
ನಡೀರಿ ಪರವಾಗಿಲ್ಲ ಕೇಳ್ತಾ ಇದ್ರಿ ಅದರಲ್ಲೇ ಇದೆಲ್ಲ ಒಳ್ಳೆ ಆದಾಯ, ಏನು ಕೆಲಸ ಇಲ್ಲ, ಬಿದ್ದದ್ದು ಆರ್ಸ್ಕೊಂಡು ಹೋಗೋದು. ಏನಿದು ಇದು ಜಾಯಿಕಾಯಿ ಗಿಡ ಅಂದೆಲ್ಲ ಜನ ನೀವು ಎಲ್ಲನೂ ಹಾಕಿದ್ದೀರ, ಇಂಥ ಗಿಡ ಹಾಕಿಲ್ಲ ಬಿಟ್ಟಿಲ್ಲ ನನಗೆ ಒಂದು ಹಾಕಿಲ್ಲ. ಅಲ್ಲ ಸರ್, ಈ ಹಲಸಿನ ಹಣ್ಣುಗಳು ಹಾಂ ಅದು ಅಂಜೂರ ಗಿಡ, ಈ ಮನುಷ್ಯನಿಗೆ ಇನ್ನೊಬ್ರಿಗೆ ಮಾರಕ್ ಕೊಡೋದು ಬೇಡ. ಅದು 1ನೇ ಕ್ಲಾಸಲ್ಲಿ ಆ ಅಂಜೂರ ಅಂತ ಹೇಳ್ತಾರೆ. ಅದರದ್ದು ಗುಣ ಏನಂದ್ರೆ ಮನುಷ್ಯನ ದೇಹದಲ್ಲಿ ಕೆಟ್ಟ ರಕ್ತ ಇದ್ರೆ ಅದನ್ನ ಕ್ಲೀನ್ ಮಾಡ್ತದೆ, ಅಷ್ಟು ಉಪಕಾರಿ ಹಣ್ಣು ಅದು. ಅಲ್ಲೊಂದಿದೆ, ಇಲ್ಲೊಂದಿದೆ ನೋಡ್ರಿ ಅಂಜೂರ. ಆ ಎಲೆ ದಪ್ಪ ದಪ್ಪಗೈತಲ್ಲ ಅದಲ್ಲ? ಎಷ್ಟು ಜನಕ್ಕೆ ಇದು ಗೊತ್ತಿಲ್ಲ, ಗೊತ್ತೇ ಇಲ್ಲ, ಅದು ಅಂಜೂರ ಗೊತ್ತಿಲ್ಲ. ಗೊತ್ತಿಲ್ಲ ಸುಮ್ಮನೆ ನಾನೇ ಹೆಚ್ಚು ಅಂತಾರೆ ಜನ. ಅದು ಹಂಗೆ ಆಯ್ತು ಇವಾಗ ಏನಾದರೂ ಈ ಥರ ಗಿಡಗಳು ನಾವೆಲ್ಲಲ್ಲಿ ಇದಕ್ಕೆ ಒಂದು 3 ತಿಂಗಳು 4 ತಿಂಗಳು ನೀರು ಕೊಟ್ರೆ ಇದಕ್ಕೆ ಬೆಳೆಯೋ ಮನಸ್ಸು ನೋಡ್ರಿ ಎಷ್ಟು ಚಿಗುರು ಬಂದಿದೆ. ಇಲ್ಲೇ ಹೇಳ್ತದೆ ನೋಡಿ, ಇದು ದಾಲ್ಚಿನ್ನಿ ಅಲ್ಲ? ದಾಲ್ಚಿನ್ನಿ ಗಿಡ ಅದು. ಇಲ್ಲೇ ಇದಾವೆ, ಇಲ್ಲಿ ಕಣ್ಣೆ ಕಾಣ್ತದೆ. ನೀವು ಸಡನ್ ಬರ್ತಾರೆ ಅಂದ್ರೆ ನಾನು ತೋರಿಸ್ತೇನೆ. ಅಲ್ಲೆಲ್ಲ ಹಚ್ಕೊಂಡಿದ್ದೇವೆ. ಅಲ್ಲಿಂದ ಕಸಿ ತೆಗೆದು ನಿಂಬೆ ಗಿಡ ಇಲ್ಲಿ ಹಚ್ಚಿದ್ದೇವೆ. ಇವುಗಳು ಏನಿಲ್ಲ, ಈ ಒಣಗಿದ್ದನ್ನು ಒಂದು ಸ್ವಲ್ಪ ಕಟ್ ಮಾಡಿ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಒಂದಿಷ್ಟು ಏನೋ ಹೊಸ ಮಣ್ಣು ಕೊಟ್ಬಿಟ್ರೆ ಸಾಕು, ಇದು ಬೆಳೀತಾ ಇರ್ತದೆ. ನಿಮಗೆ ಬೋರಲ್ಲಿ ಎಷ್ಟು ನೀರು ಬಿದ್ದಿದೆ? 250 50 ಅಡಿಗೆ ನೀರು ಬಿದ್ದಿದೆ, ಒಂದು 6-7 ಇಂಚ್ ನೀರು ಬಿದ್ದಿದೆ, ದೊಡ್ಡ ನೀರು ಬಿದ್ದಿದೆ. ಇದೆಲ್ಲ ಹೆಂಗೆ? ಇದೆಲ್ಲ ಏನು ಕೆರೆ? ಅದು ಕೆರೆನಾ? ಈಗ ಇದರ ಎಲ್ಲ ಸ್ಮೆಲ್ ನೋಡಿ. ಅದೇ ಗಿಡ ಇದು ಆಲ್ ಸ್ಪೈಸಸ್ ಅಂತಾರೆ, ಇಲ್ಲಾಂದರೆ ಸರ್ವ ಸಾಂಬಾರು ಕನ್ನಡದಲ್ಲಿ. ಅಂದರೆ ಎಲ್ಲ ಮಸಾಲನೂ ಇದು ಒಂದರಲ್ಲೇ ಅಡಕವಾಗಿರ್ತದೆ. ಮಿಕ್ಸ್ಡ್ ಸ್ಪೈಸಸ್ ಅಂತಾರಲ್ಲ ಇದು? ಅಂದರೆ ಆಲ್ ಸ್ಪೈಸಸ್ ಅಂದರೆ ಹಂಗೆ ತಿನ್ಬೋದು ಇದನ್ನು? ಅಲ್ಲ, ಸ್ಮೆಲ್ ನೋಡಿ ಸಾಕು. ಓಕೆ, ಅಲ್ಲ ಮಸಾಲೆ ಅದು ಅಡುಗೆ ಮಾಡಲಿಕ್ಕೆ ಸಖತ್ ಖಾರ ಇದೆ. ಬೈಕ್ ಗಿಡಕ್ಕೆ ಆಗಲ್ಲ. ಆಲ್ ಸ್ಪೈಸಸ್ಸು, ಎಲ್ಲ ಥರ ಸ್ಪೈಸಿ ಗಿಡಗಳು. ಇದು ಹೆಂಗೆ ಮಾರ್ಕೆಟಿಂಗ್ ಮಾಡ್ತೀರಾ ನೀವು ಇದನ್ನೆಲ್ಲ? ಸರ್, ಇದು ಒಂದು ಗಿಡದಲ್ಲಿ ಇದರದ್ದು ಗುಣಗಾನ ಮಾಡಿದ್ರು, ಒಂದು ಗಿಡ 30 kg ಕಾಯಿ ಬಿಡುತ್ತಂತೆ. ನೀವು ಹಂಗೆ ಅಬ್ಸರ್ವ್ ಮಾಡಿ, ಅಲ್ಲಿ ಮಗ್ಗು ಕಾಣುತ್ತೆ ನೋಡಿ. ಕಾಣಿಸಲ್ಲ ನಮಗೆ. ಇಲ್ಲಿದೆಯಲ್ಲ, ಇಲ್ಲಿದೆ ಕಡೆ. ಅದೇ ಕಾಯಿ ಅನ್ನೋದು? ಅಲ್ಲ, ಇನ್ನು ಕಾಯಿ ಇದು, ಇಲ್ಲಿ ಹೀಚಾಗ್ಲಿಕ್ಕೆ ಆಗಿದೆ. ಇದೆಲ್ಲ 3 ವರ್ಷ ಬೇಕಾ? 3 ವರ್ಷ ಬೇಕು. ಇದು ಬೈಲಲ್ಲಿ ಹಚ್ಕೊಂಡಷ್ಟು ಆದಾಯ ಜಾಸ್ತಿ ಬರ್ತದೆ. ಈ ಥರ ನೆರಳು ನೆರಳನ್ನು ನಮ್ಗೆ ಜಾಗ ಇಲ್ಲ, ನಾವು ನೆರಳಲ್ಲಿ ಹಾಕೊಂಡಿದ್ದೀರಾ? ಇದಾಕೆ ಎಷ್ಟು ವರ್ಷ ಆಯ್ತು ಅಣ್ಣಾರೆ? ಇದು 3 ವರ್ಷ ಆಗಿದೆ ರೀ. 3 ವರ್ಷ ಆಯ್ತಾ? ಇನ್ನು ಫಲ ಬಿಟ್ಟಿಲ್ಲ? ಫಲ ಬಿಟ್ಟಿಲ್ಲ. ಅಲ್ಲಿ ಈಗ ಅದೇ ಅಷ್ಟೇ ಶುರುವಾಗಿದೆ. ಇಲ್ಲೇ ಹೋಗೋದು. ಅದು ಹೆಂಗೆ ಬರ್ತದೆ? ಅದೊಂದು ಹಣ್ಣು. ಅದೇ ಈಗ ನಾವು ಹಾಕಿದ್ಮೇಲೆ ನಮ್ಗೆ ಎಲ್ರಿಗೂ ಹೊಸ್ತೇರಿ ಇದು. ಅದು ಬಂದಂಗೆ ನಮ್ಗೆ ಹೊಸ ಹೋಗಿದ್ರೆ ಅಂದರೆ ಅದನ್ನೆಲ್ಲ ನಾವು ಬೆಳೆದ. ಅಲ್ಲ, ಗೊತ್ತಾಯ್ತು, ನೀವು ಹೇಳಿದಂಗೆ ಅರ್ಥ ಆಯ್ತು. ಅದನ್ನ ತೊಗೊಂಡವರು ಯಾರು ಅಂತ ಕೇಳಿದ್ದು. ಅಯ್ಯೋ, ಈ ಪ್ರಪಂಚದಲ್ಲಿ ಈ ಸಾಂಬಾರು ಬೆಳೆನ, ಈ ಮಸಾಲೆ ಪದಾರ್ಥನ ಈ ಮನುಷ್ಯ ಕುಲ ಸಾಯೋ ತನಕನೂ ಅದನ್ನ ಮಾರಾಟ ಮಾಡೋದು ನೀವು ತಲೆ ಕೆಡ್ಸ್ಕೋಬಾರ್ದು. ಈ ಯಾರು ಸಾರ್ ಈ ಒಂದು ಸ್ವಲ್ಪ ಮಸಾಲೆ ಇಲ್ಲ ಅಂದ್ರೆ ನಾಲ್ಗೆ ರುಚಿ ಇಲ್ಲ ಅಂದ್ರೆ ಯಾರು ಸಾರ್ ಊಟ ಮಾಡ್ತಾರೆ? ಬಿಸಾಕಿ ಹೋಗ್ತಾರತ್ಲ ಹೋಟ್ಲು ಕಡೆ. ಮನ್ಯಾಗ ನೀವು ಹೇಳ್ದಂಗೆ ಬೈಲಲ್ಲಿ ಆಲ್ ಸ್ಪೈಸಸ್ ಗಿಡ ಮತ್ತೆ ದಾಲ್ಚಿನ್ನಿ ಹಾಕೊಂಬೋದು. ಜಾಯಿಕಾಯಿ ಗಿಡ ಇದು ಎಲ್ಲ ನೆರಳಲ್ಲೇ ಮಾತ್ರ ಬರೋದು. ಈಗ ಕಾಯಿ ಇಲ್ಲ, ಆಯ್ತು ಮಗ್ಗು ಆಯ್ತು. ಕಾಯಿ ಎಷ್ಟು ಬರ್ತದೆ? ಕಾಯಿ ಎಲ್ಲ ದೊಡ್ಡ ಆಗ್ತದೆ, ಒಂದು ಗೋಲಿ ತರ, ನಿಂಬೆಕಾಯಿ ತರ ಇರ್ತದೆ. ನಿಂಬೆಕಾಯಿ ತರ ಸೈಜ್ ಇರುತ್ತೆ. ಕಾಳುಮೆಣಸು ಯಾಕೆ ಬೀಳುತ್ತೆ? ಹಬ್ಬಕ್ಕೆ ಬಿಟ್ಟು ಅದು ಮಾಡಿ ಏನು ಮಾಡಲ್ಲ, ಅವ್ರು ಡಿಸ್ಟರ್ಬ್ ಮಾಡೋಂಗಿಲ್ಲ. ಆದರೆ ಈ ಥರ ಕಳೆ ಆದಾಗ ಇದನ್ನ ಸ್ವಲ್ಪ ನಾವು ಕ್ಲೀನ್ ಮಾಡ್ಕೊಂಡ್ರೆ ಮುಗಿದೋಯ್ತು. ಎಲ್ಲ ಗಿಡಕ್ಕೂ ಕಟ್ಟಿಟ್ಟಿರ್ತಾರೆ, ಹಿಂಗೆ ಕಟಿಂಗ್ ಮಾಡೋದು, ಅವ್ರು ರೈತರಿಗೆ ಕೊಡೋದು, ಅವರು ಸಹ ನಂತರ ಬೆಳ್ಕೊಳ್ಳಿ. ಸರಿ, ಇದರಲ್ಲಿ ನೋಡ್ರಿ ನಿಂಬೆಕಾಯಿ, ಅದರಲ್ಲೂ ನೋಡ್ರಿ ಬೆಳೆಯೋ ಮನಸ್ಸಿಗೆ ಬೇಕು ಸರ್ ಜನಕ್ಕೆ. ಅಷ್ಟೇ ನೀವು ಹೇಳ್ದಂಗೆ. ರವಿ ಬಂದ್ವಿ, ಆಯ್ತು.
ಹಾಂ ನಮ್ಮ ಅಲ್ಲಿ ಶುಂಠಿ ಹಾಕ್ತಾ ಇದ್ದಾರೆ ಹಾಂ ಹ್ಮ್. ಸಾಕಾ ನಿಮ್ಗೆ? ನಿಮ್ಗೆ ಮಾಹಿತಿ ಸಿಗ್ತಾ ಮಾಹಿತಿ ಸಿಕ್ತು ಬನ್ನಿ